ಖರೇನ ರೀ, ಎಂತ ಮಾತಾಡ್ಬಿಟ್ಟ ಅಂದ್ರೆ ನಿಮ್ಮ ತಮ್ಮ ನನಗಂಕರಿ ಎಂತ ಹೆದರಿಕೆ ಆತ. ಹೊಡೆದ ಬಿಟ್ಟು ನೋಡು ಆ ರಾಮುಗೆ ಪಾಪ. ಏ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಾಳ ಏನ. ಅವನ ಸ್ವಭಾವನ ಹಂಗೆ ನಿನಗೂ ಗೊತ್ತೈತಿ. ತಲೆ ಕೆಡ್ಸ್ಕೊಬೇಡ, ನೀ ಏನು ಅಡ್ಡೋಗಿ ಮಾತಾಡ್ಬೇಡ. ನಿನಗೂ ಏನ್ರ ಅಂದ್ಬಿಟ್ಟಿನಂದ್ರೆ ಭಾಳ ವಜ್ಜೈತಿ. ಅಲ್ರಿ ಇರುವಲ್ದಾಗ ಆಕಿ ಮ್ಯಾಗ ಪ್ರೀತಿ ನಾನೇನು ಬ್ಯಾಡ್ ಅನ್ನಲ್ಲ, ಆಕಿ ನಾನಾ ಹಡ್ದಿನೇ ಇಲ್ಲ ನಂಗೆ ಆಗ್ಬಿಡ್ತೈತೆ ನನಗೆ. ನಮ್ಮ ಮಗಳ ಏನು ಅವರಿಬ್ರು ಗಂಡ ಹೆಂಡತಿ ಮಗಳ ಏನು ಅನ್ನಂಗೆ ಆಗ್ಬಿಡ್ತೈತೆ ನನಗೆ ಖರೇನ. ಹಂಗ್ಯಾಕಂತಿ? ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಆಕಿ ಮ್ಯಾಗ ತೀರಾ ವ್ಯಾಮೋಹ ಅಷ್ಟ, ಮತ್ತೇನಿಲ್ಲ. ಬೇರೆ ಯಾರಿಗೇನಾದ್ರೂ ಹಂಗೆ ಬೈಯೋದು ಅದು ಮಾಡಲ್ಲ. ಒಂದಿಟ್ಟು ಸಿಟುಗದನ, ಮತ್ತೆ ಏನು ಮಾಡ್ಬೇಕು? ನಾನ ನೋಡಿ ಇಲ್ಲ, ನಾನ ಸುಮ್ಮನೆ ಇರ್ತೀನಿ ಅವನ ಎದುರಿಗೆ. ಅಣ್ಣ ನಾನು, ಅವನ ಅಣ್ಣಗೇನ ಮನ್ಯಾಗ, ಅಣ್ಣ ಅಲ್ಲ ಅಪ್ಪಗೇನ ಅವ ನನಗೆ. ಬಾಬಾ ತಲೆ ಬಿಡ. ಶಾರ ಹೊಂಟಾಳ. ಏ ಶಾರವ, ಶಾರವ, ನಮಸ್ಕಾರ ರೀ ಅವರ. ನಮಸ್ಕಾರ ಅಪ್ಪಾರ. ಬ್ಯಾಸ್ರ ಆತನ? ಬ್ಯಾಸ್ರ ರೀ, ಯಾಕ್ರಿ? ಅದ ನಮ್ಮ ಮಲ್ಲಯ್ಯ ರಾಮುಗೇನ ಹೊಡೆದ್ನಂತ ಆತ. ಒಂದಿಟ್ಟು ಹಂಗ ಬೇಸರ ಮಾಡ್ಕೋಬೇಡ. ಇವ ರಾಮುನು ಯಾಕ ಆಕಿ ಜೊತೆಗೆ ಎದುರು ಮಾತಾಡಕತ್ತಾನ ನನ್ನ ಮಗಳ ಜೊತೆಗೆ? ಅಯ್ಯಯ್ಯೋ ಸಾವ್ಕಾರ, ಎಲ್ಲರ ಉಂಟನ್ರಿ ಅಂದ್ರ ಅವಂಗೂ ರೀ. ಮತ್ತೀಗ ತಾಯಿ ಅಂದ್ರೆ ಪ್ರೀತಿ ಇರತ್ ನೋಡ್ರಿ. ಆಕಿಗೇನು ಅದು ಸಿಟ್ಟು ಮಾಡಿ ಹೇಳಿಲ್ರಿ, ನಿನಕಿನ ದೊಡ್ಡರು ಹಂಗೆಲ್ಲ ಮಾತಾಡಬೇಡ್ರಿ ಅಂತ ಹೇಳಿದನ್ರಿ ಅಷ್ಟ. ಆಕಿ ಅದನ್ನ ಹೋಗಿ ಅವರು ಸಾವ್ಕಾರ ಹತ್ರ ಹೇಳಾಡ್ರಿ, ಸಣ್ಣ ಸಾವ್ಕಾರ ಹತ್ರ. ಅವರು ಆಕಿಗೆ ಸಲಿಗೆ ನನ್ನ ಜೊತೆಗೆ ಐತಿ, ನಾತಕ್ಕೆ ತಿಳಿಸಿ ಹೇಳಿದೆ. ಸಲಿಗಿರೋದಕ್ಕೆ ಹಂಗೆ ಮಾತಾಡ್ತಾಳಪ್ಪ, ಆಕಿದೇನು ತಪ್ಪಿಲ್ಲ, ನೀ ಯಾಕೆ ಹಂಗೆ ಹೇಳಕ್ಕೆ ಹೋಗ್ಬೇಕು ಅಂತ ಹೇಳಿನಿ. ಅತಿಲ್ಲವ ನನಗೆ ಹಿಂಗಂದ್ಲಲ್ಲ ನಮ್ಮವ್ಗ ನನ್ನ ಮುಂದನ, ಅದಕ್ಕೆ ಹಂಗೆ ಅನಿಸ್ತು ನನಗೆ. ನಾವು ಬಡವ್ರದೀವಂದ್ರೆ ಏನೆಲ್ಲ ಅನಿಸ್ಕೋಬೇಕನ್ನು, ಸಣ್ಣ ಹುಡುಗಿ ಆಕಿ ಅಂತ ಅನ್ನ ಮಾತು ಅಂದನ್ರಿ. ನಾ ಎಲ್ಲ ತಿಳಿಸಿ ಹೇಳೀನಿ. ಆದರೂ ಏನ ಅನ್ರಿ ಸಾವ್ಕಾರ, ಸಣ್ಣ ಸಾವ್ಕಾರ ಹೊಡಿಬಾರ್ದಿತ್ರಿ ನನ್ನ ಮಗ್ಗ. ಪಾಪ ಎಷ್ಟು ಬೇಸರ ಮಾಡ್ಕೊಂಬಂದು ಗೊತ್ತನ್ರಿ. ದೊಡ್ಡವಾಗೇನ್ರಿ ಈಗ, ಹಂಗೆ ಹೊಡೆಯೋದು ಬಡಿಯೋದು ಮಾಡಿದ್ರೆ ಖರೇನ ನನಗೂ ಬೇಸರ ಆತ್ರಿ. ನಾವು ಹೌದ್ರಿ ಈಗ ಮತ್ತು ಊರಾಗ ಸೌಕಾರ ಅಂದ್ರೆ ನಾವು ನಿಮ್ಮ ಮನೆಗೆ ಬಂದು ಕೆಲಸ ಮಾಡ್ಬೇಕಾಗತ್ತಾ, ನೀವು ನಮಗೆ ಹೇಳಿ ಕಳಿಸ್ಬೇಕಾಗತ್ತಾ, ನಾವು ಬರ್ಬೇಕಾಗತ್ತಾ ಹೋಗ್ಬೇಕಾಗತ್ತೆ, ಇರ್ತಾವ್ರಿ. ಕಾಲಿಡಬೇಡ ಅನ್ನೋ ಹಂಗೆ ಹಿಂಗೆ ಅಂತ ಅಂದಾರ್ರಿ. ಮತ್ತು ನಮ್ಮ ಮನ್ಯಾಗಿನ ಹಾಲು ತಗೊಳಲ್ಲ ಅಂದ್ರೆ ಮೊದ್ಲ ಹೇಳ್ಬಿಡ್ರಿ, ನಾ ಬೇರೆಯವ್ರನ್ನಾರ ಯಾರನ್ನಾರು ನೋಡ್ಕೊತೀನಿ, ಯಾರ ಮನೆಯಾರ. ಏ ನೀ ಬೇಸರ ಮಾಡ್ಕೋಬೇಡ ಶಾರವ, ಒಂದೆರಡು ದಿನ ಅಷ್ಟೇ ನಾನಾ ಬಂದು ಹಾಲು ತೊಗೊಂಡು ಹೋಗ್ತೀನಿ, ನೀನೇನು ತರಕ್ಕೆ ಹೋಗ್ಬೇಡ. ನಾನಾ ಬರ್ಬೇಕಿತ್ತು, ಹೋಗಿ ಈಕಿನ ಕಳಿಸಿದೆ. ಘನ ವ್ಯಾಮೋಹ ಮಗಳ ಮೇಲೆ. ಅದು ಏನೋ ನಮ್ಮ ಮೈದ್ನಾಗ ಹಂಗ್ಯಾಕೆ ಮಾಡ್ತಾರೆ ನಾವಯ್ಯವ, ನನಗೂ ಅದ ಅರ್ಥ ಆಗೋದಿಲ್ಲ. ಆಯ್ತು ನಾನು ಹೇಳ್ತೀನಂತ ಇವ್ರಿಗೆ ಹೇಳಿನಿ, ಇವರು ಮಾತಾಡ್ತೀನಿ ಅಂದಾರ. ನಾ ಹೇಳೋಕ್ಕಾಗಲ್ಲವ ಆತಗ. ಆಯ್ತು ರೀ, ಕೊಡ್ತಾರ ಹಂಗೆ ಅಲ್ಲಿ ಬರ್ಲ್ರಿ. ಬೇಸರ ಆತನ? ಇಲ್ರಿ ಬೇಸರಕ್ಕಾಗತ್ತೆ ರೀ, ಬೇಸರೇನಿಲ್ಲ. ನನಗೆ ಗೊತ್ತೈತ್ರಿ ಅವ ಒಂದಿಟ್ಟು ಮುಂಗೋಪಿ ಅದನ್ರಿ. ಹೆಂಗೆ ನಮ್ಮ ಮಲ್ಲಯ್ಯ ಅಜ್ಜಾರ ನೋಡ್ರಿ, ಮಲ್ಲಯ್ಯ ಅಜ್ಜಾರ ಹಂಗನ ರೀ ಇವನು ಒಂದಿಟ್ಟು ಎಡವಟ್ಟು. ಏನು ಮಾಡೋಕ್ಕಾಗಿಲ್ಲ. ಎಟ್ಟಿ ಅಂದ್ರೆ ಎಟ್ಟೈತ್ರಿ ನನ್ನ ಮಗ. ಆತಾಳ ಅಂದಂಗೆ ಬೆಣ್ಣೆ ಐತನ, ನಮ್ಮ ಇಕ್ಕಿ ಬಂದಾಳ ನಾದ್ನಿ, ಬೆಣ್ಣೆ ಕೇಳಕತ್ತಾಳ. ನಿಮ್ಮ ಮನೇನು ಚಲೋ ಇರುತ್ತಾ ಜವಾರಿ ಹಾಕ್ಳದ್ದು ಬೆಣ್ಣಿದ್ರು ಕೂಡ ಅದಕ್ಕೆ ಅಂದ್ಲ. ಅದಕ್ಕೆ ಆತಾಳ್ರಿ, ಐತಿ ಬೆಣ್ಣೆ. ಹಿಂದಗಡಿಸೆ ಇಲ್ಲ ನೀವ ಯಾರ ಬಂದು ತೊಗೊಂಡು ಹೋಗ್ಬಿಡ್ರಿ. ಆತವ್ರವ ಹಂಗೆ ಮಾಡತ್ತೀವಿ. ಎತ್ತಿಡು, ಯಾರಿಗೂ ಕೊಡಬೇಡ. ಒಟ್ಟು 2 kg ಕೊಟ್ಬಿಡ, ಅವ್ರಿಗೊಂದು kg ನಮ್ಗೊಂದು kg. ಹ್ಞೂ ರೀ, ಆಗಲಿ ಹಂಗೆ ಮಾಡ್ತೀನಿ ತವ್ರಿ. ಶಾರವಕ್ಕ, ಶಾರವಕ್ಕ, ಪವಿತ್ರ ಬಾರಯ್ಯವ, ಇತ್ಲಾಗೆಲ್ಲ ಹೋಗಿದ್ ಬೇಕ? ಇಲ್ಲವ, ಆಕಳ ಮೇಸಕ್ಕೆ ಹೋದ್ನ ನಮ್ಮ ರಾಮು. ಅದಕ್ಕೆ ನಾನು ಆತಪ್ಪ ಹಂಗಂದ್ರೆ ಮೇವಿಗೆ ತೊಗೊಂಡು ಹೋಗಿ ಮತ್ತು ನಾನು ಎಲ್ಲ ಇದು ಮಾಡ್ಕೊಂಬರ್ತೀನಿ ಅಂತ ಮೇವು ತರ್ಕೊಂಡಿದ್ದೆ ನೋಡು. ಹೌದನ್ನ ಯಾಕ ಗೌಸಿದಪ್ಪನ ಜಾತ್ರೆಗೆ ಹೋಗ? ನಾನು ಜಾತ್ರೆಗೆ ಯವ್ವ ಮೊನ್ನೆ ಟಿವ್ಯಾಗ ನೋಡ್ದೆ ಇಲ್ಲ ತಾಯಿ ನೀನು. ಅವತ್ತೊಂದು ದಿನ ಆಯ್ತಾರ ಭಾಳ ಮಂದಿ ಹೋಗ್ಬಿಟ್ಟಾರಂತ. ಇಲ್ಲಡ ದರ್ಶನಕ್ಕೆ ಎಷ್ಟು ದೊಡ್ಡ ಸಾಲ್ ನಿಂತಿದ್ರು, ಪ್ರಸಾದಕ್ಕೆ ಸಾಲ್ ಅಂತ. ಬಸ್ಸು ಗದ್ಲ ಅಂದ್ರೆ ಗದ್ಲ, ಗುದ್ದ್ಯಾಡಿ ಒಗದ್ಯಾಡಿ ಬಂದಾರವ ಯವ್ವ. ನಾನಂತರ ಇನ್ನೂ 2 ದಿನ ಬರೋದಿಲ್ಲವ. ಅಲ್ಲ ಮೊನ್ನೆ ನೀನು ನಿನ್ನ ಗಂಡ ಹೋದಂಗಿತ್ತಲ್ಲ? ಹೋಗ್ಬೇಕಂತ ಹೊಂಟಿದ್ವಿ ಅಕ್ಕ. ಹಿಂಗೆ ಗದ್ಲ ಅನ್ನೋದಕ್ಕನ ಬಸ್ ಹತ್ಬೇಕಂತ ಹೋದ್ರೆ ಎಲ್ಲ ಡೆಪೋದಿಂದನ ತುಂಬ್ಕೊಂಬರಕ್ಕೆ ಅದಕ್ಕೆ ನಾನು ಇವ್ರು ಇಳ್ದ ಬಿಟ್ಟಿವಿ, ಹೋಲಿಲ್ಲ. ಸಣ್ಣ ಕೂಸಿತ್ತು ಎತ್ಕೊಂಡು ಹೋಗೋದು ಭಾಳ ಕಷ್ಟ ಐತೆ ಅಕ್ಕ, ಅದಕ್ಕೆ ಇಳಿದ್ವಿ, ಹೋಲಿಲ್ಲ. ಅದಕ್ಕೆ ಈಗ ಕಮ್ಮಿ ಆಗಿರುತ್ತಲ್ಲ, ಈಗ ಹೋಗು ನಾನು ಅಂತ ಅನ್ಕೊಳಕತ್ತಿದ್ವಿ. ಇಲ್ಲಿ ಬಿಡು ತಂಗಿ, ಇನ್ನೂ 2 ದಿನ ಹೋಗೋದಿಲ್ಲ. ಬೇಕಾರೆ ನಾವು ಇವತ್ತು ಯಾವ ವಾರ? ಇವತ್ತು ಬುಧವಾರ ಅಲ್ಲ, ಶುಕ್ರವಾರ ಹೋಗು ನಾನು. ಹೌದಾ, ತಗೋಯಕ್ಕೆ ಹಂಗೆ ಮಾಡೋಣಂತ. ಅಲ್ಲಿ ಅಕ್ಕ ರಾಮನ್ ಹೋದ್ನ ದನ ಮೇಯ್ಸಕ್ಕ? ಯಾಕ ಹೋಗಿಲ್ಲ ಕೆಲ್ಸಕ್ಕೆ? ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗಿದ್ನಲ್ಲ. ಅಯ್ಯ ಕತಿಯಾ, ಇಲ್ಲ
ಯಾಕ ಬೇಸರ ಮಾಡ್ಕೊಂಡಾನ ಒಲೆ ಬಿಡು ಅಂತ ಬಿಟ್ಟು ಮನ್ಯಾಗ ಅದಾನ ಹೋಲಿಲ್ಲ ಇವತ್ತು. ಅದಕ್ಕೆ ಮನ್ಯಾಗ ಇದ್ನಲ್ಲ ನಾನು ಹೋಗ್ತೀನಿ ತಗೋ ಅಂತಂದು ತಾನ ಹೋದ. ಇಲ್ಲ ಬೇಸರ ಕತ್ತೆ ಅಂತ ಕಾಣುತ್ತೆ. ಹಚ್ಕೊಂಡು ಟಿವಿ ನೋಡಿದ್ನ ಮಕ್ಕಂಡು ಏಟತ್ತು. ಯಾವಾಗಾರ ಒಂದಿನ ಹೋಗುದಿಲ್ಲ ಪಾಪ. ಅವಂಗ ಐತಾರ ರಜೆ ಇಲ್ಲ ತಂಗಿ. ಪಾಪ ವಾರದಾಗ 7 ದಿನನೂ ಕೆಲಸ ಮಾಡುತ್ತಾ ನನ್ನ ಮಗ. ಇವತ್ತೊಂದಿನ ಒಲೆ ಬೇಯವ ನನಗೆ ಆಗೋದಿಲ್ಲ ಅನ್ನ. ಆತು ಬಿಡಪ್ಪ ಹಂಗಂದ್ರಮ್ಮ ಹೋಗು ನಿಧಾನ ಮೈಸಕ್ಕ ನಡಿತೈತಿ ಅಂತಂದು ಅವ ಹೋದ್ನ. ನಾ ಬ್ಯಾಡನ ಅಂದೆ, ಯಾಕೆ ಹೊಕ್ಕಿ ಬಿಡ್ಲ ಮನ್ಯಾಗ ಇರು ಅಂದೆ. ಇಲ್ಲವ ಹೊಕ್ಕಿ ನಾನು ಅಂದ. ಹೋಗಪ್ಪ ಅಂತ ಅಂದೆ. ತೇ ಮಾಡ್ಬೇಕು ಏನ್ರಲ್ಲೇ ಏನೋ ಮಾತಾಡ್ಕೊಂಡು ನಿಂತಿರಲ್ಲ ಇಬ್ರು. ಏನು ಯಾವ ಶರವ ಬೆಣ್ಣೆ ಐತನ? ನಾನು ಅನ್ನ ಕೇಳ್ಬೇಕನ್ನೇ ಶರವ. ನಮ್ಗೊಂದಿಟ್ಟು ಇದ್ರ ಕೊಡು, ನನಗೊಂದು ಅರ್ಧ ಕೆಜಿ ಬೆಣ್ಣೆ ಬೇಕಿತ್ತು ನೋಡ. ಮತ್ತೆ ಜಾತ್ರೆಗೆ ನಮ್ಮ ಮನೆಗೂ ಜನ ಅವ್ರು ಇವ್ರು ಬಂದಾರ. ಆಯ್ತನ ಮಲ್ಲವಕ್ಕ ನೀವು ಹೆಸರು ಮಾಡ್ಕೋಬೇಡ. ಇಲ್ಲವ ಬೆಣ್ಣಿಲ್ಲ. ಅವರು ಸಾವ್ಕಾರ ಮನೆ ಕೇಳ್ಯಾರ. ಈಗ ಬಂದಿದ್ಲ ಶಾಂತ ಅಕ್ಕ ಕೇಳಿದ್ಲ. ಏನು 1-2 kg ಅವ್ರು ನಾಲ್ಕು ಬಂದಾಳಂತ. 1 kg ಅಕ್ಕಿಗೆ 1 kg ನಮಗೆ ಬೇಕು ಬೆಣ್ಣೆ ತೆಗೆದಿಡ ಅಂತಂದು ಮೊದ್ಲು ಆಕೆ ಕೇಳ್ಯಾಳವ. ಹಾಗಾಗಿ ಅವ್ರಿಗೆ ಕೊಡ್ತೀನಿ. ನಿನಗೆ ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ. ಯಾಕ ನಿನಗೆ ಎಷ್ಟು ಬೇಕಿತ್ತು ಬೇ? ನನಗೂ 1 kg ಬೇಕಾ ತಂಗಿ. ನಮಗೂ ಮನ್ಯಾಗ ಮೊಮ್ಮಕ್ಕಳದವ, ಹುಡುಗರು ಉಪ್ಪುಡಿ ಅದಾವು, ತಿಂತಾವು. ತುಪ್ಪ ಎಲ್ಲದಕ್ಕೂ ಕೇಳ್ತಾವ ತುಪ್ಪನ. ಅದಕ್ಕೆ ಬಿಸಿ ಅನ್ನ ತುಪ್ಪ ಒಂದಿಟ್ಟು ಬೆಳ್ಳುಳ್ಳಿ ಖಾರ ಹಾಕೊಂಡು ತಿಂದ್ರೆ ಅವು ರುಚಿ ಹಾಕವು. ನಮಗೂ ಬಾಯಿ ಕೆಟ್ಟಾಗ ಬೆಳ್ಳುಳ್ಳಿ ಖಾರ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಎಷ್ಟು ರುಚಿ ಅನ್ಸುತ್ತೆ ಬಿಸಿ ಅನ್ನ, ಕೌದಿಲ್ಲ? ಅದಕ್ಕವ ನನಗೂ 1 kg ಬೇಕಲ್ಲ ಶರವಕ್ಕ. ಶೋಭವ ಇಲ್ಲ ಯವ್ವ, ಈಗ ಅಮ್ಮ ಕೊಡ್ತೀನ. 1 ವಾರ ಬಿಟ್ಟು ಇನ್ನು 1 ವಾರ ಬಿಟ್ಟು ನಿಂಗೆ ಕೊಡ್ತೀನಿ. ನಾನು ಯಾಡ ಈಗ ಆಕಳ, ಇನ್ನೊಂದು ಎಮ್ಮೆ ನಂದು ಗಬ್ಬೈತಿ, 1 ಆಕಳನು ಗಬ್ಬೈತಿ ಅವ. ಹಂಗಾಗಿ ಇಲ್ಲ ಒಟ್ಟ ಇನ್ನೊಂದಂತೂ ಹಾಲ ಕೊಡುವಲ್ದು. ಭಾಳ ಕಷ್ಟ ಆಗೈತಿ ಈಗ. ಅವ್ರು ಕೊಟ್ಬಿಡ್ತೀನಿ 2 kg ಹಿಂದಗಡ್ಸಿ ಅಮ್ಮ ಕೊಟ್ಟು ನಿಂಗೆ ಕೊಡ್ತೀನಿ ನೋಡಿ. ಹೌದನ? ಆತು, ನಾನು ಮಗ ಹೇಳ್ತೀನಿ. ಅಲ್ಲೇ ಬರೋ ಮುಂದಾಗ ಪ್ಯಾಟೆಗಿಂದ 1 ಅರ್ಧ kgದು ನಂದಿನಿ ಪ್ಯಾಕೆಟ್ ತಗೊಂಬ ಅಂತ ಹೇಳ್ತೀನಿ. ಮತ್ತೆ ಏನು ಮಾಡ್ಬೇಕು? ಪುಟ ಮನ್ಯಾಗ ತುಪ್ಪಿಲ್ಲ. ಈಗ ನೀ ಕೊಡೋವರೆಗೂ ಕಾಯಕಾಗಿಲ್ಲ. ಅದಕ್ಕೆ ಹಾಲಾರ ಕರೆಕ್ಟ್ ಕೊಡವ. ಮತ್ತೆ ಸಾವ್ಕಾರ ಮನೆಗೆ ಹಾಕಿನಂತಂದು ಹಾಲು ಇಲ್ಲಾರ್ದಂಗೆ ಮಾಡಿ ನಾವು ಕಾಲು ಕೊಡ್ತೀವಿ. ಸಾವ್ಕಾರ ಆಟ ನಿಂಗೆ ರೊಕ್ಕ ಕೊಡ್ತಾರ ಬಾರಿ ನಿಂದು. ಎಂತ ಮಾತ ಸ್ವಭಾವ, ಎಂತ ಮಾತಂತೀನಿ ನಾನು. ಅಲ್ಲ ನೀನ ಹೇಳ. ಅವ್ರು ಮೊದ್ಲು ಕೇಳ್ಯಾರ, ಮತ್ತೆ ಮೊದ್ಲು ಕೇಳಿದಾರ್ಗ ಈಗ ಐತಂತ ಹೇಳ್ಬಿಟ್ಟಿನಿ. ಮತ್ತೆ ಅವ್ರಿಗೆ ಕೊಡ್ಬೇಕಾ ಇನ್ನು ಹಿಂದಗಡ್ಸಿ ಕೇಳಿರ್ಕಿ ಕೊಡ್ಬೇಕಾ? ಹಂಗೆಲ್ಲ ಮಾಡಲ್ ಬಿಡ ಶಾರಾವಕ್ಕ. ಸಾವ್ಕಾರ ಮನಿ ಅಂತಂದು ಒಬ್ರಿಗೊಂದು ಮಾಡೋದಲ್ಲ ಆಕಿ. ಕರೆನ ಅವ್ರು ಕೇಳ್ಯಾರ ಅಂತ ಹೇಳಕತ್ತಾಳಲ್ಲ, ನಿಂದು ಬಾರಿ. ಆತು, ನನಗೆ 1 ವಾರ ಅಲ್ಲ ಬಿಟ್ಕೊಡು. ಇಲ್ಲ ಒಂದು ಕೆಲಸ ಮಾಡ, ನೀನು 1 ಪಾವ್ kg ಅಟ್ ಐತಿ ಅಕ್ಕಿ ಕೊಟ್ಬಿಡು, ನಾನು ಹಿಂದಗಡ್ಸಿ ಕೊಡಕಂತೆ ಅಂತ. ಹ್ಞೂ ಅಕ್ಕ ಹಂಗ ಮಾಡ್ತೀನಿ ತಗೋ. ಏನ್ಲೇ ಸೋಬಿ, ಹೋಗಿದ್ದಲ್ಲ ಜಾತ್ರೆಗ, ಏನ್ ತಗೊಂಬಂದಿ? ಏನೋ ಜೋರಿತ್ತು ಅಲ್ಲಲ್ಲಿ. ಅಷ್ಟು ಎತ್ತರ ಅಂತಂದಿ ಅಲ್ಲಲ್ಲಿ ಅದನ್ನ, ಇದ್ರದ್ದು ಮಣಿ ಲಡ್ಸು ಮಣಿ ಅಷ್ಟು ಎತ್ತರ ಬಂದವನಿ ಈ ಜಾತ್ರೆಗ? ಹ್ಞೂ ನೋಡ್ಬೇಕು, ಅಷ್ಟೇ ಎತ್ತರ ಬಂದವು. ಅಂದ್ರೆ ಕೆಳ ಕುತ್ಕೊಂಡು ಲಡ್ಸಕ್ಕೆ ಗಾವಾಗುತ್ತೆ. ಆದ್ರೆ ಅದ್ರನ್ನ ಇನ್ನೊಂದಿಟ್ಟು ಅಗ್ಲ ಇರ್ಬೇಕಿತ್ತು ಅಂತ ಅನಿಸ್ತವ ನನಗೆ. ಇದ್ದು ಬಿಡು, ಗಿಡ್ಡ ಕಾಲಿನೂ ಇದ್ವು. ನನಗೆ ಯಾಕೆ ಅದು ಏನ ಒಟ್ಟು ಬೇಸ್ ಅನಿಸ್ಲಿಲ್ಲ. ಹೌದಾ? ಅಷ್ಟು ಎತ್ತರನು ಅಲ್ಲ. ಈಗಿನಾರೆಲ್ಲರೂ ಗ್ಯಾಸಿನ ಕಟ್ಟಿ ಮ್ಯಾಗ ಮಾಡ್ತಾರೆ ಅಡಿಗೆ. ಗ್ಯಾಸಿನ ಕಟ್ಟಿನ ಎತ್ತರ ಇರ್ತೈತಿ. ನನ್ನಂಗೆ ಗಿಡ್ಡಗಿದ್ರೆ ಗ್ಯಾಸಿನ ಕಟ್ಟಿ ಮ್ಯಾಗ ಅದನ್ನು ಇಟ್ಟು ಇನ್ನೂ ಎತ್ತರ ಆಗೋದಿಲ್ಲ ಲಡ್ಸಕ್ಕೆ. ಹೌದಿಲ್ಲ? ನಾವು ಒಂಥರ ಬಿಡು ಒಲೆ ಮೇಲೆ ಅಡಿಗೆ ಮಾಡೋರು ನಮ್ ಕುಂತ್ ಮಾಡ್ತೀವಿ, ನಡೀತೈತಿ ಖರೆ. ಮತ್ತೆ ಗ್ಯಾಸಿನ ಕಟ್ಟಿ ಮ್ಯಾಗ ಇಟ್ಟು ಮಾಡ್ರಿಗೆ ಹೇಳ್ತೀನಿ. ಗ್ಯಾಸಿನ ಕಟ್ಟಿ ಮ್ಯಾಗ ಇಟ್ಟು ಮಾಡ್ರಿಗೆ ಬಗ್ಗೆ ಹರಿಯೋದಿಲ್ಲವ ಕರೆನ ಲಡ್ಸು ಮಣಿ ಅದು. ನಾನು ನೋಡಿನಲ್ಲ. ನಾನು ಮತ್ತೆ ನಮ್ಮ ಮನೆಗೂ ನಾವು ಒಲೆ ಮೇಲೆ ಮಾಡ್ತೀವಿ. ಗ್ಯಾಸಿನ ಕಟ್ಟಿ ಮ್ಯಾಗ ಚಾ ಹಾಲು ಆಟ ಮಾಡ್ತೀವಿ ನಾವು. ಈಗಾದ್ರೂ ಅಡಿಗೆ ಎಲ್ಲ ಒಲೆ ಮ್ಯಾಗ ಬಿಡು. ನಮ್ದು ಮನ್ಯಾಗ ನನ್ನ ಗಂಡ 3 ದಿನಕ್ಕೊಂದ್ಸರಿ ಗ್ಯಾಸ್ ಕೊಡ್ಸಿ ಪಾಳ ಮಂದಿಂದ ಕಿವ ರೊಟ್ಟಿನ ಮಾಡ್ಕೊಂಡು ಕುತ್ಕೊಂಡ್ರೆ ಅಲ್ಲ ಅವತ್ತು ಆಗೈತೆ ಅಂತಂದು ಹಚ್ಚಿನ ಯಾಕ ರೊಟ್ಟಿ ಮಾಡಕ್ಕೆ ಗ್ಯಾಸ್ ಇಲ್ಲೊಂದು ರೊಟ್ಟಿ ಬಡಿಯೋವರೆಗೂ ಒಂದು ಬೇಷ್ ಖಾಲಿ ಇತ್ತಲ್ಲ ಗ್ಯಾಸ್ ಬಯಕತ್ಬಿಟ್ಟಿದ್ದು ನನ್ನ ಗಂಡ. ನೀನು ತಾವು ಮಾಡ್ತೀನಿ ಅಂತಂದು ಕಟಿ ಖಾಲಿಗಿದ್ವಾ ಎಲ್ಲಿ ಹೋಲಿ ಬಿಡು. ಅವ್ರನ್ನ ಕೇಳಿ ಹಾಕಿಸ್ತಾನ 1 ಕ್ವಿಂಟಲ್ 2 ಕ್ವಿಂಟಲ್. ನನ್ನ ಮಗ ಕಟಿಗಡ್ಡೆ ಇದ್ದ ತರಿಸಿದ್ರ ಅವ ಬೇಕಾದಂಗೆ ಹಾಕವು. ನಾನು ತರಿಸ್ಲಿಲ್ಲ ಅವತ್ತು, ಬೇಸರ ಮಾಡ್ಕೊಂಡ್ಬಿಟ್ರ ಬೆಷಣ್ಣವ ನನ್ನ ಗಂಡನ ಜೊತೆಗೆ ಹಂಗ ಹಾಕವ್ ನೋಡು. ಆದರೂ ಈ ವರ್ಷ ಏನ ಅನ್ರಿ ಅವ್ವ, ಭಾಳ ಅಂದ್ರೆ ಭಾಳ ಗದ್ಲೈತಲ್ಲ ಜಾತ್ರೆ. ಭಾಳ ಗದ್ಲೈತಿ ಯವ್ವ. ನಾನಂತರೂ ಹುಡುಗರು ಸಾಲಿಲ್ಲ ಅಂತಂದು ಹೋದ್ವಿ ನೋಡವ. ಐತಾರ ಅದ ತಪ್ಪಾಗಿದವ ಯವ್ವ. ನಮ್ಮ ಮಗ ಯವ್ವ ಇವತ್ತು ಸಂಡೆ ಐತಿ ಸಂಡೆ ಐತಿ ಹೋಗನ್ ಜಾತ್ರೆಗೆ ಆಮೇಲೆ ಇನ್ನೊಂದು ದಿನ ಬಿಟ್ಟು ಹೋದ್ರ ಏನು ಇರೋದಿಲ್ಲ, ಆಟ ಸಮಾನ ಆಡವು ಏನು ಇರಲ್ಲ ಅನ್ನ. ನನ್ನ ಮಗನ ಮಾತು ಕೇಳಿ ಹೋದಿ ಬಾರ ಯವ್ವ. ಹೋಗಿ ನಮ್ಮ ಪಜಿತಿ ಏನು ಕೇತಿ ಅಕ್ಕ, ಕೇಳಬಾರ್ದು ನಮ್ಮ ಪಜಿತಿನ ಯವ್ವ. ಹಂಗಾಗತ್ ಬಿಡ ಯವ್ವ. ಹೋದ ವರ್ಷ ನಾವು 8 ದಿನಕ್ಕೆ ಹೋಗಿವಿ ಜಾತ್ರೆಗೆ. ಅದು ಸೋಮವಾರ ಹೋಗಿವಿ, ಐತಾರ ಹೋಗಿವಿ. ಬೀಗರು ಬಂದಿದ್ರಂತ ಕರ್ಕೊಂಡು ಅಡ್ಡಾಡಿ ಬಿಡು ನಾವು ದಿನಾನು. ಹಂಗ ಗದ್ಲಿದ್ದಿಲ್ಲವ. ಈ ವರ್ಷ ಕಂಡಾಪಟ್ಟಿ ಗದ್ಲೈತೆ. ಏನೋ ನತ್ತಂಗಿ ನೀನು ಕಂಡಾಪಟ್ಟಿ ಗದ್ಲ ಬಿಡು ಯಾಕ. ಈ ವರ್ಷ ಎದಗದ್ಲ ಅಂತ ಹೇಳ ನಾನು. ಇದು ಪ್ರೀ ಟಿಕೆಟ್ ಆಗೈತಲ್ಲ, ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಬಿಟ್ಬಿಡ್ತಾರ. ಹಂಗಾಗಿ ವಜ್ಜಾಗೈತೆ ಬಾ ಮಾಡ್ದಾಗನು. ಅಲ್ಲ ಇದ್ರಾಗ ಏನು ಅನ್ಸೋದಿಲ್ಲ ಬಸ್ನಾಗ. ಅವ್ ಬೈಕಿ ಅಂತ ಕಂಡಕ್ಟರ್ ನೀವು ನಿಮ್ಮ ಹಣೆ ಬರೋಣ ಹಿಂಗೆ ಹೆಣ್ಮಕ್ಳು ಅದಾರ. ಮತ್ತೆ ಗಂಡ್ಮಕ್ಳು ಯಾರು ಇಲ್ಲ ಬಸ್ನಾಗ, ಹೆಣ್ಮಕ್ಳು ತುಂಬ್ಕೊಂಡಾರ. ನಾನೇನು ಅನ್ನೋದಿಲ್ಲ ಅದಕ್ಕೆ. ಅಲ್ಲ ಕಂಡಕ್ಟರ್ ಅಂತ ಬಯ್ಯದ ಬಿಡು. ಏನು ಮನ್ಯಾಗ ರದಿರಿ ಎಲ್ಲ ಓಸ್ರಿ ಇಲ್ಲೇ ಹೊಂಟಿರಲ್ಲ ಅಂತಂದ. ಆದ್ರೆ ಮಾಡ್ದಾಗ ಅಷ್ಟ್ರು ಹೆಂಗೆ ಹಿಡಿತಾರೆ ಬಿ ಅವರು. ಪ್ರಸಾದ ಆತು ದರ್ಶನಕ್ಕೆ ಅಷ್ಟು ದೊಡ್ಡ ಕಿವಿದ್ರು ಎಲ್ಲ ಎಷ್ಟು ಸಶಕ್ತವಾಗಿ ಮಾಡಿದ್ರು ಗೊತ್ತಾನು. ಎಷ್ಟು ಚಲೋ ಐತೆ ಬೇವ. ನನಗಂಕರು ಹೇಳ್ತೀನಿ ಕೇಳಕ್ಕ. ನಿಂತಿದ್ವಿ ಖರೆ ದರ್ಶನಕ್ಕಿಲ್ಲ ಅನ್ನೋದಿಲ್ಲ, ಭಾಳ ಗದ್ಲಿತ್ತು ಎಲ್ಲ ಒಪ್ಕೋತೀನಿ. ಆದ್ರೆ ಎಲ್ಲ ಏರ್ಪಾಟು ನಮ್ಮ ಅಜ್ಜ ಭಾಳ ಚಂದ ಮಾಡ. ನಮ್ಗೆ ಔಷಧಪ್ಪ ಅಜ್ಜ ಅಭಿನವ್ ಶ್ರೀಗಳು ನಿಜವಾಗ್ಲೂ ಹೇಳ್ತೀನಿ ಕೇಳ. ಯಾರ ಕೈಲೂ ಆಗುತ್ತೆ ಇಲ್ಲವ ಅಷ್ಟು ಜನನ ಮೇಂಟೈನ್ ಮಾಡೋದು. ಭಾರಿ ನಮ್ಮ ಅಜ್ಜ ಕರೆನ.
ಜಾತ್ರೆ ಕಣ್ಣು ತುಂಬ್ಕೊಂಡು ಹೊಸ ಗಾದಿ ಏನಾರ ಮಾಡ್ಬೇಕು ನೋಡಿ. ಈಗ ಜಾತ್ರೆ ಕಣ್ಣು ತುಂಬ್ಕೋಬೇಕು. ಹೊಸ ಗಾದಿ ಏನಂದ್ರ ಕಾಲಿದ್ದಾಗ ಹಂಪಿ ನೋಡು, ಕನಕಗಿರಿ ನೋಡು, ಏನೋ ಅಂತಾರ ನೋಡು, ಹಂಗ ಈಗ ಕಣ್ಣಿದ್ದಾಗ ಹೋಗಿ ಗವಿಸಿದ್ದಪ್ಪನ ಜಾತ್ರೆ ನೋಡೋದಂಗಾಗೈತಿ. ಕರೆನ ಗವಿಸಿದ್ದಪ್ಪನ ನೋಡಕ ನೀನು ಜಾತ್ರೆ ನೋಡಕ್ ಹೊಕ್ಕಿಯ ಬಿಡ್ತೀಯ, ಅಲ್ಲಿ ಬಂದಿರೋ ಜನ ನೋಡಕ ಹೋಗ್ಬೇಕಾಗಿತ್ತು ನೋಡಿ ಅಕ್ಕ. ಏನಾನ್ ಶೋಭವ ಏನ ಖರೆ ಬಿಡ, ನೀ ಹೇಳಿದ ಮಾತು ಖರೆ. ಕಣ್ಣಿದ್ದಾಗ ನೋಡ್ಬೇಕು ಜಾತ್ರೆ. ಅವು ಏನು ಅಂಗಡಿ ಯವ್ವ, ಅದು ಎಷ್ಟು ಎಕರೆದಾಗ ಹಾಕ್ಯಾರ ಏನು ಆಟ ಆಡೋ ಸಾಮಾನು ಏನು ಯವ್ವ ಬೇಡವ ಯವ್ವ. ನಾನಂತರ ನನ್ನ ಮಗ ತೋರಿಸಿದ, ಹೋಗಿದ್ನಲ್ಲ ನನ್ನ ಮಗ, ಮತ್ತೆ ಅಲ್ಲೇ ಕೆಲಸ ಮಾಡ್ತಾನ ಯವ್ವ. ತೋರಿಸಿದ ಫೋನ್ಯಾಗ ದಂಗಾದ್ನೇನ. ಏಸ್ ಅಂಗಡಿ, ಏಸ್ ತಿನ್ನೋ ಅಂಗಡಿ ಎಲ್ಲ ಎಷ್ಟು ಚಂದ ಮಾಡ್ರ ಯವ್ವ. ಒಂದು ಕಡೆ ಎಲ್ಲ ತಿನ್ನೋ ಅಂಗಡಿ, ಈ ಗೋಬಿ ಅಂಗಡಿ, ಆಮೇಲೆ ಪೈನಾಪಲ್ಲು ಕಲ್ಲಂಗಡಿ ಅಂಗಡಿ, ಒಂದು ಕಡೆ ಐಸ್ ಕ್ರೀಮಿನ ಅಂಗಡಿ, ಒಂದು ಕಡೆ ಹೋಟೆಲ್, ಒಂದು ಕಡೆ ಆಟ ಆಡೋದು, ಆಮೇಲೆ ಇಂಥವು ಪಾನಿಪುರಿ ಗಿನಿಪುರಿ ಅಂಗಡಿ ಒಂದು ಕಡೆ, ಬಳಿ ಅಂಗಡಿ ಒಂದು ಕಡೆ, ಬೆಂದು ಬೆತ್ತಾಸ ಮಾಡ್ತಾರಲ್ಲ ಮಿಠಾಯಿ ಅಂಗಡಿ ಒಂದು ಕಡೆ, ಕುಂಕುಮ ಅರಿಶಿನದ ಅಂಗಡಿ ಒಂದು ಕಡೆ. ಎಷ್ಟು ಚಂದ ಮಾಡ್ಯಾರ ಯವ್ವ. ನನಗಂಕರು ನೋಡಿ ಖುಷಿ ಅಂದ್ರೆ ಖುಷಿ ಆತ್ ಖರೇನ. ಆತ್ ತೋರಿ. ನಾ ಮತ್ತೆ ಹೋಗುನಂತ ಅಕ್ಕ. ಇನ್ನೊಮ್ಮೆ ಶುಕ್ರವಾರ ನಾನು ಮಾತಾಡೋದಕ್ಕೆ ಕೇಶಣ್ಣಿ ನೀವಿಬ್ರು, ನಾನು ಬರ್ತೀನಿ. ನೀವು ಹೊಂಟ್ರೆ ನಾನು ಬರ್ತೀನಿರಲ್ಲೇ. ಆತ್ ತಗೋ ಶಾರವಕ್ಕ. ಸೋಮವಾರ ಬೇಡ, ಮತ್ತು ಭಾಳ ಹೊತ್ತು ತಡ ಆತಂದ್ರೆ ಭಾಳ ಲೇಟ್ ಆಗುತ್ತೆ. ಸೋಮವಾರ ಅಂದ್ರೆ ಎಲ್ಲ ಅಂಗಡಿ ಹೋಗಿರ್ತಾವೆ, ಬಳಿ ಅಂಗಡಿ ಯಾವೂ ಇರೋದೇ ಇಲ್ಲ. ಶುಕ್ರವಾರ ಹೋಗ್ಬಿಡನ್ರಿ, ಏನಂತೀರಿ? ಆಕಿ ಬಾಜು ಮನಿ ಈಕಿನೂ ಭಾಗ್ಯನೂ ಬರ್ತೀನಿ ಅಂದಾಳ, ಆಕಿ ಮಂಜು ಬರ್ತೀನಿ ಅಂದಾಳ, ಶೇಖವ್ ಬರ್ತೀನಿ ಅಂದಾಳ, ಶಂಕರಾವ್ ಬರ್ತೀನಿ ಅಂದಾಳ. ಮೊಸರು ಸೇರಿ ಹೋಗಂತವ್ರಿ. ಮತ್ತೆ ಇಲ್ಲೇ ಆತಲ್ಲ ಶ್ರೀಶಕ್ತಿ ಸಂಘ, ಅದಕ್ಕೆ ಬೈತಾನ ಕಂಡಕ್ಟ್ರಿ, ನೀರಕ್ಕೆ ಬೈತಾನ. ಆತವ್ರಿ ಹೋಗನಂತ. ನಾನು ನನ್ನ ಮಗ ಪುಣ್ಯ ಹೋದಿವತ್ತು ಬೇರೆ ಕೆಲಸದವ ಮಾಡ್ಕೊತೀನಿ. ಮತ್ತು ಸಂಕ್ರಮಣ ಒಂದು ಬಂತು, ಸಜ್ಜಿ ರೊಟ್ಟಿ ಮತ್ತು ಒಂದಿಷ್ಟು ರೊಟ್ಟಿ ಮಾಡೋಣ. ಈಗ ಇದಕ್ಕೆ ಜಾತ್ರೆಗೆ ಹೋಗಿ ಬಂದ್ಮ್ಯಾಗ ಎಲ್ಲರೂ ಸೇರಿ ನಮ್ಮ ಹೊಲಕ್ಕೆ ಬರ್ರವ, ಓಸ್ರು ಹೋಗಿ ಅಡುಗೆ ಮಾಡ್ಕೊಂಡು ಉಂಡು ಬರೋಣಂತ. ಹಂಗಾಗ್ಲಿ ತಗೋಬೇಕಾ, ಹಂಗ ಮಾಡೋಣ್ರಿ.